ಮೈಸೂರು ಅಂದರೆ ದಸರಾ ನೆನಪಾಗ್ತದೆ. ದಸರಾ ಉತ್ಸವ ಬಂದರೆ ಮೈಸೂರು ಪೂರ್ತಿ ಮೈದಳೆದು ಬಿಡ್ತದೆ. ಜಂಬೂ ಸವಾರಿ, ಹಿಂದೆ ಮಹಾನವಮಿ, ಎಲ್ಲ ಹಬ್ಬಗಳು ಅದ್ಭುತ. ಈಗಲೇ ಅದ್ಭುತ. ಕಲ್ಪನೆ ಮಾಡ್ಕೊಳ್ಳಿ ಮಹಾರಾಜರಿದ್ದಾಗ ಹೇಗಿತ್ತು ಅಂತ. ಇಡೀ ಊರು ಅಲಂಕಾರ ಆಗ್ಬಿಡೋದಂತೆ. ಆ ಬ್ರಿಟಿಷರಿದ್ರು, ರೆಸಿಡೆಂಟ್ ಇದ್ರು. ಆಗ ಮಹಾರಾಜರು ಕೂತ್ಕೊಂಡು ದರ್ಬಾರ್ ನಡೀಬೇಕು. ಮಹಾನವಮಿ ದಿವಸ ಅಂದ್ರೆ ದಸರಾ ಹಿಂದಿನ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇರೋದು ದರ್ಬಾರ್ ಹಾಲಲ್ಲಿ. ಯುರೋಪಿಯನ್ ದರ್ಬಾರ್ ಅಂತ ಕರಿತಿದ್ರಂತ. ಅದಕ್ಕೆ ಬ್ರಿಟಿಷರಿದ್ರಲ್ಲ ನಮ್ಮಲ್ಲಿ, ಅವ್ರ ಪರಿವಾರದವರೆಲ್ಲ ಕರಿಬೇಕು, ಅವರೆಲ್ಲ ಕೂತ್ಕೋಬೇಕು ಅಂತ. ಅದಕ್ಕೆ ಭಕ್ಷಿಯವರು ಅಂತ ಇರ್ತಾ ಇದ್ರು, ನೋಡ್ಕೊಳ್ಳಿ ಅಡ್ಮಿನಿಸ್ಟ್ರೇಟರ್ ಅನ್ನೋರು, ದಿವಾನ್ರು ವಿಶ್ವೇಶ್ವರಯ್ಯನವರು. ಅವಾಗ ಭಕ್ಷಿಯವರು ಕೇಳಿದ್ರಂತೆ, ನಾಳೆ ತಾಯರಿ ಏನಾಗಬೇಕು, ಯುರೋಪಿಯನ್ ದರ್ಬಾರ್ ಅಲ್ವಾ ಅಂದ್ರು. ಹೌದು, ಯುರೋಪಿಯನ್ ದರ್ಬಾರು, ಅದಕ್ಕೆಲ್ಲ ಮಾಡಿಸ್ತೀನಿ, ಏನ್ ಮಾಡ್ಬೇಕು? ಏನಿಲ್ಲ, ರತ್ನ ಕಂಬಳಿ ಹಾಸಿದೀವಲ್ಲ ಕೆಳಗಡೆ, ಒಳ್ಳೆ ಕಂಬಳಿ ಹಾಸಿದ್ವಿ, ಬ್ಯೂಟಿಫುಲ್ ಕಾರ್ಪೆಟ್, ಅದು ಪರ್ಷಿಯನ್ ಕಾರ್ಪೆಟ್. ಆ ರತ್ನ ಕಂಬಳಿ ಮಡಚಿ ಬಿಡ್ತೇವೆ, ಆ ಕಡೆಗೆ ಒಂದು 200 ಚೇರ್ ಹಾಕ್ತೇವೆ. 200 ಯಾಕೆ ಕೇಳಿದ್ರು. ಇಲ್ಲ, ಆ ಬ್ರಿಟಿಷ್ ಇರ್ತಾರಲ್ಲ ಬಿಳಿ ಚರ್ಮದವರು, ಅವ್ರು ದೊಡ್ಡ ಅಧಿಕಾರಿಗಳು, ಅವ್ರ ಹೆಂಡಂದ್ರು, ಅವ್ರ ಡ್ರೈವರು, ಅಡಿಗೆಯವರು, ಪರಿಚಾರಕರೆಲ್ಲರೂ ಬರ್ತಾರೆ. ಅವ್ರು 200 ಜನ ಕುರ್ಚಿ ಹಾಕ್ಬೇಕು. ಕುರ್ಚಿ ಯಾಕೆ? ರತ್ನ ಕಂಬಳಿ ಇದೆಯಲ್ಲ ಅಂತ ವಿಶ್ವೇಶ್ವರಯ್ಯ ಕೇಳಿದ್ರು. ಇಲ್ಲ, ಅವ್ರು ಬ್ರಿಟಿಷರಿಗೆ ಹಾಗೆ ಆಗಲ್ಲಂತೆ, ಅವ್ರ ಕುರ್ಚಿ ಮೇಲೆ ಕೂಡ್ಬೇಕು. ಅದು ಅಲ್ಲದೆ ಮಹಾರಾಜರ ಕುರ್ಚಿ ಮೇಲೆ ಕೂತಾಗ ಕೆಳಗ್ ಕೂಡೋದು ಅವ್ರ ಅಪ್ಪನ ಅಂತ ಅವ್ರಿಗೇನೋ. ಅದಕ್ಕೆ ಅವರಿಗೆ ಪ್ರತಿ ವರ್ಷ ಹೇಗೆ ಮಾಡ್ಕೊಂಡ್ ಬಂದದ್ದು, ಅವ್ರ ಕುರ್ಚಿ ಹಾಕ್ಬೇಕು 200. ಮತ್ತೆ ಈ ಕಡೆ ನಮ್ಮವ್ರು ಕೂತ್ಕೋತಾರೆ, ಕಂಬಳಿ ಮೇಲೆ ಜಮಖಾನೆ ಮೇಲೆ ಕೂತ್ಕೋತಾರೆ, ಅವರೆಲ್ಲ ರತ್ನಗಳು ಕೂತ್ಕೋತಾರೆ ಬಂದವರು ನಮ್ಮವರು. ಅದ್ ಹೇಗಪ್ಪ ಅಂದ್ರೆ ಇವರು ವಿಶ್ವೇಶ್ವರಯ್ಯನವರು, ಅವ್ರು ಬಿಳಿ ಚರ್ಮದವರು ಅನ್ನೋದಕ್ಕೆ ಅವ್ರನ್ನ ಕುರ್ಚಿ ಮೇಲೆ ಕೂಡಿಸ್ತೀರಿ, ನಮ್ಮವ್ರು ದೊಡ್ಡ ದೊಡ್ಡವ್ರು ವಿದ್ವಾಂಸರಿದ್ದಾರೆ, ದೊಡ್ಡ ವ್ಯಾಪಾರಿಗಳಿದ್ದಾರೆ, ಧರ್ಮಜ್ಞರಿದ್ದಾರೆ, ಅವರೆಲ್ಲ ಕೆಳಗೆ ಕೂತ್ಕೋಬೇಕಾ? ಇಲ್ಲ ಸ್ವಾಮಿ, ಇದು ಇರೋದೇ ಹಾಗೆ, ನಮ್ಮ ರತ್ನ ಕಂಬಳಿ ಕೂತ್ಕೋತಾರೆ, ಅವ್ರು ಮಾತ್ರ ಅಲ್ಲಿ ಕೂತ್ಕೋತಾರೆ ಅಂದ್ರಂತೆ. ಆಯ್ತು ಬಿಡು, ನಾನು ನೋಡ್ಕೋತೀನಿ ಅಂತ ಸೀದಾ ಮಹಾರಾಜರ ಕಡೆ ಹೋದ್ರು ವಿಶ್ವೇಶ್ವರಯ್ಯನವರು. ಹೋಗಿ ಕೇಳಿದ್, ಏನ್ ಸ್ವಾಮಿ ಹೀಗಿದೆ ಅಂತ. ಹೌದಪ್ಪ, ಹೀಗೆ ನಡ್ಕೊಂಡ್ ಬರ್ತಾ ಇದೆ ಎಷ್ಟು ವರ್ಷದಿಂದ. ಅವ್ರು ಬ್ರಿಟಿಷರ್ ಕೆಳಗೆ ಕೂತ್ಕೊಳ್ಳಲ್ಲ. ಅದಕ್ಕೆ ವಿಶ್ವೇಶ್ವರಯ್ಯ ಹೇಳಿದಂತ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ ಸ್ನೇಹಿತರೆ? ಅವ್ರು ಹೇಳ್ತಾರೆ, ಕರೆಕ್ಟ್ ಸ್ವಾಮಿ, ಆದ್ರೆ ನೋಡಿ, ಮುಖ್ಯ ಆಹ್ವಾನಿತರಾದವ್ರು 20 ಜನ ಅಥವಾ 25 ಜನ ಅಧಿಕಾರಿಗಳಾಗಿದ್ದವರು. ಬರೋರು ಯಾರು? ಅವ್ರ ಹೆಂಡಂದ್ರು, ಅವ್ರ ಮಕ್ಕಳು, ಅಡಿಗೆ ಮಾಡೋರು, ವಾಹನ ಚಾಲಕರು ಎಲ್ಲ ಬರ್ತಾರೆ. ಅವ್ರೆಲ್ಲ ಕೆಲಸ ಮಾಡೋರು. ಅವರೆಲ್ಲ ಕುರ್ಚಿ ಮೇಲೆ ಕೂತಾಗ ನಮ್ಮ ಜ್ಞಾನಿಗಳು, ಸಂಗೀತಜ್ಞರು, ದಾನಿಗಳು ಇದ್ದಾರಲ್ಲ ಎಲ್ಲರೂ, ಅವ್ರ ನೆಲದ ಮೇಲೆ ಕೊಡ್ಬೇಕಾ? ಅವ್ರಿಗೆ ಅಪ್ಪನಾಗಲ್ವಾ ಅಂತ. ಹೌದಪ್ಪ, ಏನ್ ಮಾಡೋದು, ಪದ್ಧತಿ ಹೀಗೆ ನಡ್ಕೊಂಡ್ ಬಂದಿದೆಯಲ್ಲ, ನಮ್ಮವ್ರು ಕೂತ್ಕೋತಾರೆ ಪಾಪ, ಅವ್ರೇನ್ ಬೇಜಾರು ಮಾಡ್ಕೊಳ್ಳಲ್ಲ ಅಂತ. ಆಯ್ತು ಬಿಡಿ ಸ್ವಾಮಿ, ನಾ ವ್ಯವಸ್ಥೆ ಮಾಡ್ತೀನಿ ಅಂದ್ರು. ಮಹಾರಾಜರನ್ನ ಭೇಟಿಯಾಗಿ ಸೀದಾ ಭಕ್ಷಿಯವ್ರ ಕಡೆ ಹೋದ್ರಂತೆ. ನೋಡಿ, ರತ್ನ ಕಂಬಳಿ ತೆಗಿಸ್ಬೇಡಿ, ಅದು ಹಾಗೆ ಇರ್ಲಿ, ಇಡೀ ದರ್ಬಾರ್ ಹಾಲ್ ತುಂಬಾ ರತ್ನ ಕಂಬಳಿ ಹಾಸಿದ ಹಾಗೆ ಇರ್ಲಿ, ಅದ್ರ ಮೇಲೆ 1000 ಚೇರ್ ಹಾಕ್ಸ್ಬಿಡಿ, 200 ಚೇರ್ ಒಂದ್ ಕಡೆ ಹಾಕ್ಸಿ, 800 ಚೇರ್ ಈ ಕಡೆ ಇರ್ಲಿ, ಒಂದು ಹಾದಿ ಮಾಡ್ಬಿಡಿ ಅಷ್ಟೇನೆ. ಯಾಕೆ ಅಂತ ಕೇಳಿದ್ರಂತ. ನೀವು ಅರ್ಥ ಆಗಲ್ಲ, 200 ಜನ ಅವ್ರು ಬಂದಿದಾರಲ್ಲ ಬ್ರಿಟಿಷರು ಬಿಳಿ ಚರ್ಮದವ್ರು, ಆ ಕಡೆ ಕೂತ್ಕೊಳ್ಳಿ, ನಮ್ಮವರೆಲ್ಲ ಈ ಕಡೆ ಕೂತ್ಕೊಳ್ಳಿ. ಯಾಕಂದ್ರೆ ಅವ್ರ ಮುಂದೆ ನಮ್ಮವ್ರು ಸಣ್ಣವರಾಗ್ಬೇಕಾಗಿಲ್ಲ, ನಮ್ಮವರು ಕುರ್ಚಿ ಮೇಲೆ ಕೂತ್ಕೊಳ್ಳಿ ಅಂತ. ಮರುದಿನ ಮಹಾರಾಜರ ಸಭೆಗೆ ಬಂದು ನೋಡ್ತಾರೆ, ನಮ್ಮವರೆಲ್ಲರೂ, ನಮ್ಮ ಜ್ಞಾನಿಗಳು, ಯಾರ ಸ್ಕಾಲರ್ಸು, ಸಂಗೀತಜ್ಞರಿದ್ರಲ್ಲ, ಅವರೆಲ್ಲ ಈ ಕಡೆ ಕೂತಿದ್ದಾರೆ, ಈ ಕಡೆ ಬಿಳಿ ಚರ್ಮದವ್ರು ಈ ಕಡೆ ಕೂತಿದ್ದಾರೆ. ಮಹಾರಾಜರಿಗೆ ಬಹಳ ಸಂತೋಷ ಆಯ್ತಂತೆ. ನೋಡಿ, ಅವ್ರ ಘನತೆ ಕಮ್ಮಿ ಮಾಡ್ಲಿಲ್ಲ, ಬಿಳಿ ಚರ್ಮದವ್ರದ್ದು ಘನತೆ ಕಮ್ಮಿ ಮಾಡ್ಲಿಲ್ಲ, ನಮ್ಮವ್ರದ್ದು ಘನತೆ ಕಮ್ಮಿ ಮಾಡ್ಲಿಲ್ಲ. ಅವ್ರ ಚೇರ್ ಮೇಲೆ ಕೂತ್ ನಮ್ಮವ್ರ ಕೆಳಗೆ ಕೂತ್ಕೊಳ್ಳೋ ಸರಿ ಅಲ್ಲ ಅಂತ. ಇದು ನನ್ನ ದೊಡ್ಡತನ ಅನ್ಸೋದು ಸ್ನೇಹಿತರೆ. ವಿಶ್ವೇಶ್ವರಯ್ಯ ದೊಡ್ಡತನ ಇರೋದು ಅದು. ಇನ್ನೊಬ್ಬರನ್ನ ಸಣ್ಣವ್ರು ಮಾಡ್ಬೇಕಾಗಿಲ್ಲ, ಆದ್ರೆ ನಾವು ಸಣ್ಣವರಾಗ್ಬೇಕಾಗಿಲ್ಲ. ನಮ್ಮವ್ರೇನು ಕಡಿಮೆ ಅಲ್ಲ ಅಲ್ವಾ? ನಮ್ಮವ್ರು ದೊಡ್ಡವರಲ್ವಾ? ನಮ್ಮ ದೇಶ, ನಮ್ಮ ಹಿರಿಯರು, ನಮ್ಮ ದಾನಿಗಳು, ನಮ್ಮ ಭಕ್ತರು ಅವರೆಲ್ಲ ಇದ್ದಾರೆ. ಅವ್ರನ್ನ ಕೆಳಗೆ ಕೂಡಿಸಿ ಎಲ್ಲೋ ಬಂದವ್ರ ಮೇಲೆ ಕೂಡಿಸೋ ನ್ಯಾಯನ ಇದು ಅಂತ ಹೇಳಿ ಎಷ್ಟು ವಿಚಕ್ಷಣೆಯಿಂದ ವಿಶ್ವೇಶ್ವರಯ್ಯನವರು ಮಾಡಿದ್ರು ಅಂತಂದ್ರೆ, ಯಾರಿಗೂ ಅಪಮಾನ ಆಗ್ಲಾರ್ದಂಗೆ ನೋಡ್ಕೊಂಡು. ಇದು ದೊಡ್ಡ ತತ್ವಜ್ಞಾನಿಯ, ದೊಡ್ಡ ಆಡಳಿತಗಾರನ ಲಕ್ಷಣ. ಅದು ಎಲ್ಲರೂ ಸಮವಾಗಿ ನೋಡುವಂಥದ್ದು. ಮತ್ತೊಬ್ಬರನ್ನ ದೊಡ್ಡವರು ಅನ್ನೋ ಭರವಸೆಯಲ್ಲಿ ಅಥವಾ ಆತುರದಲ್ಲಿ ನಮ್ಮವ್ರು ಸಣ್ಣವರು ಅಂತ ಮಾಡಬಾರ್ದು. ಹಾಗೆ ಮಾಡಿದ್ರು ವಿಶ್ವೇಶ್ವರಯ್ಯನವರು. ಅವನ್ನ ಯಾವಾಗ್ಲೂ ನೆನೆಸ್ಕೋಬೇಕು ನಾವು.